ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅಂತ ಹೇಳ್ತಾರೆ, ಆದರೆ ಅವ್ರು ಮಾಡ್ತಾ ಇರೋದು ರೈತರಿಗೆ ಮಾರಕವಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. 5ನೇ ಇಸ್ವಿನಲ್ಲಿ ಈ ಯೋಜನೆಗೆ ಪ್ರಾಥಮಿಕ ನೋಟಿಸ್ ಕೊಟ್ಟು 2007ರಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ BDS ಸಂಸ್ಥೆ ಬೆಂಗಳೂರು ಸುತ್ತು ಏನು 113 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಯೋಜನೆ ರೂಪಿಸಿ 20 ವರ್ಷ ಆಯಿತು ಇವತ್ತಿಗೆ. ಆದರೆ ಈ ಯೋಜನೆ ರೂಪಿಸೋದಕ್ಕೆ ಭೂಸ್ವಾಧೀನ ಮಾಡ್ಕೊಳ್ಳೋ ವಿಚಾರಕ್ಕೆ ಯಾವುದೇ ಒಂದು ದಿಟ್ಟವಾದ ಕ್ರಮ ಕೈಗೊಂಡಿಲ್ಲ. ಏನು ದೇಶದಲ್ಲಿ 2013ರ ಭೂಸ್ವಾಧೀನ ಕಾಯ್ದೆ ಜಾರಿಗೆ ಬಂದ ನಂತರ ಪರಿಹಾರ ಕೊಡದ ಎಲ್ಲ ಕಾಮಗಾರಿಗಳಿಗೆ, ಎಲ್ಲ ಯೋಜನೆಗಳಿಗೆ 2013ರ ಭೂಸ್ವಾಧೀನ ಕಾಯ್ದೆಗೆ ಪರಿಹಾರ ನೀಡಲೇಬೇಕು. ಆದರೆ ಏನು ಬೆಂಗಳೂರು ನಗರದ ಈ ಸಂಚಾರಿ ದಟ್ಟಣೆ ಇಷ್ಟೊಂದು ಬೆಳವಣಿಗೆಯನ್ನ ಒತ್ತಡವನ್ನು ಸರಿ ಮಾಡಲಿಕ್ಕೆ, ಬಂಡವಾಳ ಹಾಕಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಕಾಸು ವಿಚಾರವಾಗಿ ತುಂಬ ಹಣನ ಉಳಿಸೋದಕ್ಕೋಸ್ಕರ, ಪರಿಹಾರ ಕೊಡೋದಕ್ಕೆ ಹಣ ಇಲ್ಲ ಅಂದ್ಬಿಟ್ಟು ಅದನ್ನು ಉಳಿಸೋದಕ್ಕೋಸ್ಕರ ವಾಮ ಮಾರ್ಗ ಮಾಡಿ ರೈತರನ್ನ ವಿವಿಧ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಸಚಿವ ಸಂಪುಟದಲ್ಲಿ ಏನು ನಾನು ವಿಷಯಕ್ಕೆ ಬರ್ತೀನಿ ನೇರವಾಗಿ, ಕಳೆದ ಸಚಿವ ಸಂಪುಟದಲ್ಲಿ ಏನು ಪೆರಿಫೆರಲ್ ರಿಂಗ್ ರಸ್ತೆಗೆ ಒಂದು ಸ್ಕೀಮ್ ಅಡಿ ಯೋಜನೆ ಮಾಡೋದಕ್ಕೆ ರೂಪಿಸಿದ್ದಾರೆ. 100 ಮೀಟರ್ ಅಗಲದ ರಸ್ತೆ ಇದು, ಇದಕ್ಕಿದ್ದಂಗೆ 65 ಮೀಟರ್ ಮಾಡ್ತೀವಿ, ಇನ್ನು 35 ಮೀಟರ್ ಕಾರಿಡಾರ್ನ ಉಳಿಸ್ಕೊಳ್ತೀವಿ, ಇದನ್ನ ನಾವು ರೈತರಿಗೆ ಅಭಿವೃದ್ಧಿಪಡಿಸಿದ ಜಮೀನು ಅಂತ ಕೊಡ್ತೀವಿ ಅಂತ ಏನು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಈ ಒಂದು ಸ್ಕೀಮ್ನ ಇನ್ನಷ್ಟು ಆಪ್ಷನ್ ಸೇರಿಸಿ TDR, FAR ಹಾಗೆ ಏನು ಇದರಲ್ಲಿ ಜಮೀನು ಕಳ್ಕೊಳ್ಳೋಂಥವ್ರಿಗೆ ಬೇರೆ ಬಡಾವಣೆಗಳಲ್ಲಿ ಜಮೀನು ಕೊಡ್ತೀವಿ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ. ಈ ಸ್ಕೀಮು ಕಾನೂನುಬದ್ಧವಾಗಿಲ್ಲ. ಆಮೇಲೆ ಮುಖ್ಯವಾಗಿ ಯಾವುದೇ ಒಂದು ಯೋಜನೆಯನ್ನು ರೈತರ ಒಪ್ಪಿಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಇವರು ಇದಕ್ಕಿದ್ದಂಗೆ 100 ಮೀಟರ್ನ 65 ಮೀಟರ್ಗೆ ಕಡಿತಗೊಳಿಸಿ ಆ ಜಮೀನು ನಮ್ಮದೇ, ಏನು 100 ಮೀಟರ್ನಲ್ಲಿ ನಮ್ಮ ಜಮೀನನ್ನ ನಮಗೆ ಕೊಡೋದ್ರಲ್ಲಿ ಚೌಕಾಸಿ ಮಾಡಿ ಏನು 35% ಜಾಗ ಕೊಡ್ತೀವಿ, 8,350 ಅಡಿ ಕೊಡ್ತೀವಿ ಅಂತ ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತಾರೆ. 43,560 ಅಡಿ ಜಾಗದಲ್ಲಿ ನಾವು 1 ಎಕರೆನ ಅಷ್ಟು ಜಾಗದಲ್ಲಿ ನಾವು ಏನು 8,300 ಅಡಿ ತಗೊಳ್ಳೋದು ಇರೋದು ನಮಗೇನಿಲ್ಲ. ನಮಗೆ ಪರಿಹಾರ ರೂಪದಲ್ಲಿ ನೀವು ಹಣ ಪರಿಹಾರದಲ್ಲಿ ನಗದು ಪರಿಹಾರ ಕೊಟ್ಟರೆ ಕನಿಷ್ಠ 1 ಲಕ್ಷ ಕೋಟಿ ರೂಪಾಯಿ ನಮ್ಮ ಯೋಜನೆ ನೀವು ನಿಲ್ಲಿಸಲೇಬೇಕಾಗ್ತಿದೆ. ನಾವು ಮೊದಲಿನಿಂದಲೂ ಹೇಳ್ಕೊಂಡ್ಬಂದ್ವಿ, ಈ ಯೋಜನೆಗೆ ನಮ್ಮ ವಿರೋಧ ಇಲ್ಲ, ರೈತರಿಗೆ ನೀವು ನ್ಯಾಯಯುತದ ಪರಿಹಾರವನ್ನು ಕೊಡಿ ಅಂತ ನಾವು ಕೇಳ್ಕೊಂಡೇ ಬಂದ್ವಿ. ಆದರೆ ಸರ್ಕಾರಗಳು, ಆಡಳಿತ ಮಾಡಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ಲಕ್ಷ್ಯ ವಹಿಸಲಿಲ್ಲ. ಜಮೀನ ಬೇರೆಯವರು ಮಾರಿ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಬೇಕಾಗಿಲ್ಲ. ಏನು ಯೋಜನೆ ವಿಳಂಬ ಆಗಿದೆ ಇದಕ್ಕೆ ಕಾರಣ ನಾವು ಜವಾಬ್ದಾರಲ್ಲ, ಸರ್ಕಾರ ಜವಾಬ್ದಾರಿ. ಇನ್ನು ನಮಗೆ ಕಾಯೋದಕ್ಕಾಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಾ ಇದನ್ನ ಪಾರದರ್ಶಕವಾಗಿ ರೈತರೊಂದಿಗೆ ಚರ್ಚೆ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. DCM ಅವ್ರಿಗೆ ಮತ್ತು DCMನವ್ರಿಗೆ ಏನಾದರೂ ನಮಗೆ ಸ್ಪಂದಿಸಲಿಲ್ಲ, ಅವ್ರಿಗೆ ಏನಾದ್ರು ಬಿಡುವಿಲ್ಲ ಅಂದರೆ ದಯವಿಟ್ಟು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕಂತ ಮಾಧ್ಯಮದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೂ ಕೇಳ್ಕೊಳ್ತೀವಿ. ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳಿದ್ದಾವೆ. ದಯವಿಟ್ಟು ತಾವು ಯಾವ ರೀತಿ ಏನು ಒಂದು ಉದ್ಯಮ ನಡೆಸ್ತೀರಾ, ನೀವು ಹೇಳ್ತೀರಾ ಪಬ್ಲಿಕ್ ಇಂಟರ್ವ್ಯೂಗಳಲ್ಲಿ ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಅಂದರೆ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ತೀರಾ. ನೀವೊಬ್ಬರೇ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋದಲ್ಲ, ನಮ್ಮನ್ನು ನಾವೇನು ವಿದೇಶದವರಲ್ಲ, ನಾವೇನು ನಿಮ್ಮ ವಿರೋಧ ಪಕ್ಷದವರಲ್ಲ, ನಾವು ಸಾಮಾನ್ಯ ಜನರು. ನಾವು ಹೇಳ್ತಾ ಇದ್ದೀವಿ, ಭೂಮಿ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಜಮೀನು ಆದಷ್ಟು ಬೇಗ ನ್ಯಾಯವಾದ ಪರಿಹಾರ ಕೊಟ್ಟು ನೀವು ರಸ್ತೆ ಯೋಜನೆ ಮಾಡಿ ಅಂದರೆ ನೀವು ಪಬ್ಲಿಕ್ಕಲ್ಲಿ ನಮ್ಮ ವಿಲಾಂತರ ಮಾಡ್ತಾ ಇದ್ದೀರಾ. ರೈತರನ್ನ ನೀವು ಏನು ರೈತರನ್ನ ಜಮೀನು ಅಡ್ಡ ಹಾಕೊಂಡಿದ್ದಾರೇನೋ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನಾವು ಮುಕ್ತವಾಗಿ ಹೇಳ್ತಾ ಇದ್ದೀವಿ, ನಾವು ಇದುವರೆಗೂ ನ್ಯಾಯಾಲಯದ ಮೆಟ್ಲು ಹತ್ತಲಿಲ್ಲ. ನ್ಯಾಯಾಲಯದ ಮೆಟ್ಲು ಹತ್ತಿದ್ರೆ ಪ್ರತಿಯೊಬ್ಬರಿಗೂ ಏನು 2013 ಕಾನೂನು ಪ್ರಕಾರ ನೀವು ನ್ಯಾಯಾಲಯದಲ್ಲಿ ಕೊಡಲೇಬೇಕಾಗುತ್ತೆ. ಅದನ್ನು ಕೊಟ್ಟಿರೋ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ನಾವು ನಾಳೆ
ಮಂಗಳವಾರ ಚಳುವಳಿ ಮೂಲಕ BDA ಕಚೇರಿ ಮುಂದೆ ನಾವು ಒಂದು ಜನ ಜಮಾವಣೆಗೊಳ್ತೀವಿ. BDA ಅಧಿಕಾರಿಗಳು ಕೂಡ ಪತ್ರ ಮುಖೇನ ತಿಳಿಸ್ತೀವಿ, ನಮ್ಮ ಸಂಪರ್ಕ ಇರೋ ಅಧಿಕಾರಿಗಳಿಗೆ ಫೋನ್ ಮೂಲಕ ತಿಳಿಸ್ತೀವಿ. ನಾವು ಚರ್ಚೆಗೆ ಸಿದ್ಧರಿದ್ದೇವೆ. ಸರ್ಕಾರ ಏನು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ, ಸಚಿವ ಸಂಪುಟದ ತೀರ್ಮಾನ ತಗೊಂಡಿದೆ, ಅವೆಲ್ಲವೂ ಅವೈಜ್ಞಾನಿಕ ಮತ್ತು ಕಾನೂನಾತ್ಮಕವಾಗಿ ಇಲ್ಲದ ಕಾರಣ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ನಮಗೆ ಪರಿಹಾರವನ್ನು ಕೊಟ್ಟು ನೀವು ಯೋಜನೆಯನ್ನು ಬೇಗ ರಸ್ತೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ 13ನೇ ತಾರೀಕು BDA ಮುಂದೆ ಒಂದು 12:12ವರೆಗೆ ನಾವು ಸೀಮಿತ ಸಂಖ್ಯೆಯಲ್ಲಿ ಜಮಾಯಿಸ್ತೀವಿ. ನಮಗೆ ಸಹಕಾರ ಕೊಡಬೇಕು ಅಂತ ಏನು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಏನು ಚಳುವಳಿ ರೂಪದಲ್ಲಿ ಏನು ಸಭೆ ಆಗಬೇಕು, ಆ ಸಭೆಯನ್ನು BDA ಸಂಸ್ಥೆ ಸಭೆ ಮಾಡಿಸ್ಕೊಡ್ತೀವಿ. ಸಂತೋಷ. ನಾವು ಸಭೆಯಲ್ಲಿ ಪಾಲ್ಗೊಂಡು ಅಲ್ಲಿ ಏನು ಮಾಹಿತಿ ಅವರು ಹಂಚ್ಕೊತಾರೆ ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ. ಬೇರೆಯವರು ಯಾರೋ ಒಂದು ಪರ್ಸನ್ಸ್ ಇದನ್ನು ಚಾಲೆಂಜ್ ಮಾಡ್ತಾರೆ. ಪರಿಹಾರ ಜಾಸ್ತಿ ಕೊಡೋ ವಿಚಾರಕ್ಕಲ್ಲ, ನೋಟಿಫಿಕೇಶನ್ ಏನು ನೈಸ್ ಇಂಟಿಗ್ರೇಷನ್ ನೋಟಿಫಿಕೇಶನ್ ಇರ್ತದೆ, ಟೋಲ್ ಪ್ಲಾಜಾ ನೋಟಿಫಿಕೇಶನ್ ಇರ್ತದೆ. ತುಂಬ ಗೊಂದಲಗಳಿದ್ದಾವೆ. ಗೊಂದಲ ಅಂದರೆ